ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳ ಕರೆ ಜೋರಾಗಿದೆ. ಇಲ್ಲಿ ಮಾರ್ಚ್ 22ನೇ ತಾರೀಕು ಶನಿವಾರ ಏನಿರುತ್ತೆ ಏನಿರಲ್ಲ. MES ಶಿವಸೇನೆ ಸಂಘಟನೆ ವಿರುದ್ಧವಾಗಿ ಒಂದು ಹೋರಾಟವನ್ನು ಕನ್ನಡ ಪರ ಸಂಘಟನೆಗಳಲ್ಲಿ ಮಾಡ್ತಾ ಇವೆ. ಬೆಳಗಾವಿಯ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಈ ಒಂದು ಬಂದ್ಗೆ ಕರೆ ಕೊಡಲಾಗಿದೆ. ಇಲ್ಲಿ ಈಗಾಗಲೇ ಹಲವು ಸಂಘಟನೆಗಳ ಕಡೆಯಿಂದ ಈ ಬಂದ್ಗೆ ಬೆಂಬಲ ಸಿಗ್ತಾ ಇದೆ. ಬೆಳಗಾವಿಯಿಂದ ಚಾಮರಾಜನಗರದವರೆಗೂ ಬಂದನ್ನು ಮಾಡಲಾಗುತ್ತೆ. ಕರ್ನಾಟಕ ಬಂದ್ಗೆ ಕೈ ಜೋಡಿಸಿ ನೀವು ಅಂತ ಹೇಳಿ ವಾಟಾಳ್ ನಾಗರಾಜ್ ಆಗ್ರಹ ಮಾಡಿದ್ದಾರೆ. ಒಂದು ವೇಳೆ ಹಾಗಾದರೆ ಏನಿರಲ್ಲ ಅಂತ ನೋಡಿದ್ರೆ ಇದಕ್ಕೆ ನೈತಿಕ ಬೆಂಬಲ, ನಾವು ಮಾರಲ್ ಸಪೋರ್ಟ್ ಮಾಡ್ತೀವಿ. ಬೇಕರಿ, ಚಿತ್ರಮಂದಿರ, ಓಲಾ, ಉಬರ್, ಆಟೋ, ಕ್ಯಾಬ್, ಗೂಡ್ಸ್ ವಾಹನ, ಲಾರಿ ಮಾಲೀಕರು, ಜ್ಯುವೆಲ್ಲರಿ ಶಾಪ್, ಜಿಮ್, ಬೀದಿ ಬದಿ ವ್ಯಾಪಾರ, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ರಾಷ್ಟ್ರೀಯ ಹೆದ್ದಾರಿ ಬಂದಾಗಿರುತ್ತೆ. ಪಡಿತರ ಅಂಗಡಿ, ಶಾಪಿಂಗ್ ಮಾಲ್, ಮಾರುಕಟ್ಟೆ ಆಗಿರ್ತವೆ ಅಂಥೇಳಿ. ಯಾವ್ಯಾವ ಸೇವೆ ಸಿಗುತ್ತಪ್ಪ ಹಾಗಾದರೆ ನೋಡಿ, ಮೇಲೆ ಹೇಳಿದ್ದೆಲ್ಲವೂ ಕೂಡ ಬಂದಾಗಿರ್ತಕ್ಕಂಥ ವಿಚಾರಗಳಾದರೆ ಸೇವೆ ಲಭ್ಯ, ನೈತಿಕ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ನೋಡಿ, ನಾವು ನಿಮಗೆ ಮಾರಲಿ ಸಪೋರ್ಟ್ ಕೊಡ್ತೀವಿ, ಆದರೆ ನಾವು ಬೇಕರಿನ ಅಂಗಡಿನೆಲ್ಲ ಮುಚ್ಚಕ್ಕಾಗಲ್ಲ ಅಂತ ಕೆಲವರು ಆಮೇಲೆ ಹೇಳಬಹುದು. ಬೇಕರಿ ಮುಚ್ಚಕ್ಕಾಗಲ್ಲ, ಬೇಕರಿ ತೆಗೆದಿರುತ್ತೆ, ನಾವು ನೈತಿಕವಾಗಿ ಮಾನಸಿಕವಾಗಿ ನಿಮ್ಮೊಂದಿಗೆ ಇರ್ತೀವಿ ನಾವು ಅಂತ ಹೇಳ್ಬೋದು. ಓಲಾ ಆಗಲಿ, ಉಬರ್, ಆಟೋ, ಕ್ಯಾಬ್, ಗೂಡ್ಸ್ ವಾಹನ, ಲಾರಿ ಮಾಲೀಕರು, ಜ್ಯುವೆಲ್ಲರಿ ಶಾಪ್ ಎಲ್ಲರೂ ಕೂಡ ನೈತಿಕ ಬೆಂಬಲ ಅಂತ ಈ ಕ್ಷಣಕ್ಕೆ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಸೇವೆ ಸಿಗುತ್ತೆ ಅಂತ ನಾವು ಒಂದು ಕಡೆ ಭಾವಿಸಬಹುದು. ಕಡೆಗಳಿಗೆ ಏನಾಗುತ್ತೆ ಗೊತ್ತಿಲ್ಲ. ಯಾವ್ಯಾವ ಸೇವೆ ನಮಗೆ ಇಲ್ಲಿ ಸಿಗುತ್ತಪ್ಪ ಅಂತ ನಾವು ಚೆಕ್ ಮಾಡಿಕೊಂಡಾಗ ನೋಡಿ, ಆಸ್ಪತ್ರೆಗೆ ತೊಂದರೆ ಇಲ್ಲ, ಮೆಡಿಕಲ್ ಶಾಪ್ ತೊಂದರೆ ಇಲ್ಲ, ಆ್ಯಂಬುಲೆನ್ಸ್, ತರಕಾರಿ, ಹಾಲಿನ ಬೂತ್, ಬ್ಯಾಂಕ್, ಪೆಟ್ರೋಲ್ ಬಂಕ್, APMC ಇವ್ಯಾವುದಕ್ಕೂ ಕೂಡ ಅಡ್ಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಬಂದ್ ಕನ್ನಡಿಗರಿಗಾಗಿ, ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್. ನೀವು ನಮಗೆ ಸಂಪೂರ್ಣ ಬೆಂಬಲ ಕೊಡಬೇಕು. ನಮಗೆ ಅಂದರೆ ಕನ್ನಡಿಗರ 22 ಕರ್ನಾಟಕ ಬಂದು, 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 22 ಕರ್ನಾಟಕ ಬಂದು. ಎಲ್ಲ ಚಳಿ ಅಗ್ರಮಂತ್ರಿ ನಾಯಕರು ಹೋರಾಟಕ್ಕೆ ಹೋರಾಟಕ್ಕೆ